ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 53. ಮೀರಾಳನ್ನು ಭೇಟಿಯಾಗಿ ಅವನಿಂದ ಹುಷಾರಾಗಿರಲು ಹೇಳಬೇಕು ಎಂದು ಈ ಊರಿಗೆ ಬಂದೆ. ಅವಳ ಜೊತೆ ಮಾತನಾಡಲು ನಿಮ್ಮ ಮನೆಯ ಹಿಂದೆ ಮುಂದೆ ಸುತ್ತುತ್ತಿದ್ದೆ. ಆಗ ಇಬ್ಬರು ನನ್ನನ್ನು ಬಂಧಿಸಿದರು. ಇಷ್ಟು ನಡೆದದ್ದು ಎಂದು ಕುಸಿದು ಕುಳಿತು ಅಳತೊಡಗಿದ. ಯಾರು ಕೆಟ್ಟವರಲ್ಲ, ಪರಿಸ್ಥಿತಿ ಅವರನ್ನು ಕೆಟ್ಟವರನ್ನಾಗಿ ಮಾಡುತ್ತದೆ. ಅಳ್ಬೇಡ, ಸಮಾಧಾನ ಮಾಡ್ಕೊ ಎಂದಳು ಮೀರಾ. ಅವನು ಯಾರು? ನಿನ್ನನ್ನು ಯಾರು ಬಂಧಿಸಿದ್ದು ಎಂದು ಐಶ್ವರ್ಯ ಕೇಳಿದಾಗ ನಾನೇ ಎಂದ ಚರಣ್ ತನ್ನ ಮಾತು ಮುಂದುವರೆಸಿದ. ಅವತ್ತು ಮೀರಾ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳಲು ಯತ್ನಿಸಿದ ಅರುಣ್ಣನ್ನು ನಾನು ಕತ್ತಲ ಕೋಣೆಯಲ್ಲಿ ಕಟ್ಟಿ ಹಾಕಿದ್ದೆ. ಅವನಿಗೆ ಸರಿಯಾಗಿ ಬಾರಿಸಿದಾಗ ನನಗೆ ತಿಳಿಯಿತು ಇದೆಲ್ಲ ಮೂರನೇ ವ್ಯಕ್ತಿಯೊಬ್ಬ ಮಾಡಿಸುತ್ತಿರುವುದು ಎಂದು. ಮೊದಲು ಯಾರು ಎಂದು ಹೇಳದವ ಸರಿಯಾಗಿ ನನ್ನ ಕೈಯ ಬಿಸಿದಾಗಿದಾಗ ಅಕ್ಷಯ್ ಎಂದು ಹೇಳಿದ. ಅಕ್ಷಯ್ ಕೆಲವು ದಿನಗಳಿಂದ ನಮ್ಮ ಮನೆಯ ಪರಿಸರದಲ್ಲಿ ಸುತ್ತುತ್ತಿದ್ದಾನೆ ಎಂದು ನಾನು ಮೀರಾಳಿಗಾಗಿ ರಹಸ್ಯವಾಗಿ ನೇಮಿಸಿದ ಬಾಡಿಗಾರ್ಡ್ಸ್ ಹೇಳಿದಾಗ ಅವನನ್ನು ಬಂಧಿಸಲು ಹೇಳಿದೆ. ಆದರೆ ಆಮೇಲೆ ತಿಳಿಯಿತು ಅವನು ನಿರಪರಾಧಿ ಎಂದು. ಇವತ್ತು ಮೀರಾ ಕಾಣೆಯಾದುದರ ಹಿಂದೆ ಅಕ್ಷಯ್ ಕೈವಾಡ ಇರಲಿಲ್ಲ. ಯಾಕೆಂದರೆ ಅವನನ್ನು ಬಾಡಿಗಾರ್ಡ್ಸ್ ನಿನ್ನೆಯೇ ಬಂಧಿಸಿದರು. ಮೀರಾ ಎಲ್ಲಿಂದ ಸಿಕ್ಕಿದ್ಲು? ಅಲ್ಲಿ ಏನು ನಡೆಯಿತು? ಮತ್ತೆ ಈ ತಾಳಿ? ಮೀರಾಳನ್ನು ಮದುವೆ ಆದವರು ಯಾರು ಎಂದು ನೀವು ಪ್ರಶ್ನಿಸಿದಾಗ ನಿಮ್ಮ ಎಲ್ಲರ ಪ್ರಶ್ನೆಗೆ ಉತ್ತರ ನೀಡುವ ಮೊದಲು ಮೀರಾಳ ಆ ಪರಿಸ್ಥಿತಿಗೆ ಕಾರಣವಾದವನನ್ನು ಒಮ್ಮೆ ನೋಡಿ ಎಂದು ಹೇಳಿದ ಚರಣ್ ಅವನನ್ನು ಅವರೆಲ್ಲರ ಮುಂದೆ ನಿಲ್ಲಿಸಿದ. ಅವನನ್ನು ನೋಡಿದ ನಿವಿ ಗರಬಡಿದವಳಂತೆ ನಿಂತಳು. ಆಕಾಶ್ ನೀನಾ? ಹೌದು ನಾನೇ. ನಾನು ಮೀರಾಳನ್ನು ಸುಮ್ಮನೆ ಬಿಡಲ್ಲ ಎಂದವ ಚರಣ್ನಿಂದ ತಪ್ಪಿಸಿ ಮೀರಾಳ ಹತ್ತಿರ ಬಂದು ಅವಳ ಕುತ್ತಿಗೆ ಹಿಡಿದಾಗ ಚರಣ್ ಅವನನ್ನು ಹಿಡಿದೆಳೆದು ಇನ್ನೂ ಸರಿಯಾಗಿ ಬಾರಿಸಿದ. ಅವನ ಕೆನ್ನೆ ಪೂರ್ತಿ ಕೆಂಪಾಗಿ ತುಟಿಯಿಂದ ರಕ್ತ ಬರುತ್ತಿತ್ತು. ನಿವಿ ನಂಬದವಳಂತೆ ತನ್ನ ಕಣ್ಗಳನ್ನು ಉಜ್ಜಿಕೊಂಡು ಅವನನ್ನು ಮತ್ತೆ ಮತ್ತೆ ನೋಡಿದಳು. ಯಾಕೆಂದರೆ ಆಕಾಶ್ ಒಬ್ಬ ಅಮಾಯಕ ಹುಡುಗ, ತಾನಾಯಿತು ತನ್ನ ಪಾಡಾಯಿತು ಎಂದು ಇರುವವನು. ಇನ್ನೊಬ್ಬರ ವಿಷಯದಲ್ಲಿ ಅನಾವಶ್ಯಕವಾಗಿ ತಲೆ ಹಾಕುವುದಿಲ್ಲ. ದೃಷ್ಟಿ ಕಡಿಮೆ ಇರುವುದರಿಂದ ಯಾವಾಗಲೂ ಕನ್ನಡಕ ಧರಿಸಿಕೊಂಡು ಕೂದಲಿಗೆ ಎಣ್ಣೆ ಹಾಕಿ ಪಕ್ಕ ಹಳ್ಳಿ ಹುಡುಗನಂತೆ ಇದ್ದ. ಕಾಲೇಜಲ್ಲಿ ನಿವಿಯನ್ನು ಪ್ರೀತಿಸ್ತಿದ್ದ. ಲೆಕ್ಚರರ್ ಪಾಠ ಮಾಡ್ತಿರ್ಬೇಕಾದ್ರೆ ಅವನ ಗಮನ ಪೂರ್ತಿ ನಿವಿ ಮೇಲೆ ಇರ್ತಿತ್ತು. ಅವಳು ಉರಿನೋಟ ಬೀರಿದಾಗ ಉಗುಳು ನುಂಗುತ್ತಾ ಸುಮ್ಮನೆ ಇದ್ದು ಬಿಡುತ್ತಿದ್ದ. ಒಬ್ಬ ಮುಗ್ಧ ಹುಡುಗ ಅವನು. ಆದರೆ ಇವತ್ತು ಕಣ್ಣಲ್ಲಿದ್ದ ಕನ್ನಡಕ ಮಾಯ. ಬದಲಿಗೆ ದ್ವೇಷದ ಛಾಯೆ ಎದ್ದು ಕಾಣ್ತಿದೆ ಆ ಕಣ್ಗಳಲ್ಲಿ. ಅವನ ಕೂದಲು, ಉಡುಪು ಎಲ್ಲ ಪಕ್ಕ ಮಾಡರ್ನ್ ಆಗಿದೆ. ಅವನ ಕಣ್ಗಳನ್ನು ಸರಿಯಾಗಿ ಗಮನಿಸಿದವಳಿಗೆ ಅಕ್ಷಯನ ಮಾತು ನಿಜವೆಂದು ತಿಳಿಯಿತು. ಇಬ್ಬರ ಕಣ್ಗಳು ಒಂದೇ ಥರ ಇದ್ದವು. ಆದರೆ ಯಾಕೆ ಮೀರಾ ಮೇಲೆ ಇಷ್ಟು ದ್ವೇಷ? ಕಾಲೇಜಲ್ಲಿ ತನಗೆ ಹತ್ತಿರವಾಗಲು ಯತ್ನಿಸಿದ್ದು ಯಾಕಾಗಿರಬಹುದು ಎಂಬ ಪ್ರಶ್ನೆ ಅವಳನ್ನು ಕಾಡಿತು. ಚರಣ್ ತನ್ನ ಮಾತು ಮುಂದುವರೆಸಿದ. ಅಕ್ಷಯ್ ಒಬ್ಬ ಅಮಾಯಕನೆಂದು ತಿಳಿದ ಮೇಲೆ ಅವನ ಬಗ್ಗೆ ನಿಮಗಿರುವ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸಲು ಅವನನ್ನು ಇಲ್ಲಿ ಕರ್ಕೊಂಡು ಬಂದೆ. ಅವನು ಅಮಾಯಕನಾದರೆ ಮೀರಾ ವಿರುದ್ಧ ಸಂಚು ಮಾಡುವ ಮೂರನೇ ವ್ಯಕ್ತಿ ಯಾರೆಂದು ತಿಳಿಯುವುದು ಅತ್ಯವಶ್ಯವಾಗಿತ್ತು. ಅದಕ್ಕೆ ಮೀರಾಳಿಗೆ ನಿನ್ನೆ ಒಂದು ಚೈನ್ ಗಿಫ್ಟ್ ಕೊಟ್ಟಿದ್ದೆ. ಅದರಲ್ಲಿ GPS ಅನ್ನು ಅಳವಡಿಸಿಕೊಂಡಿದ್ದೆ. ಆದುದರಿಂದ ಮೀರಾಳನ್ನು ಅವನು ಕಿಡ್ನ್ಯಾಪ್ ಮಾಡಿದಾಗ ಕಂಡುಹಿಡಿಯಲು ಸುಲಭವಾಯಿತು. ನಮ್ಮ ಜೊತೆ ಪ್ರತ್ಯೂಷ್ ಕೂಡ ಬಂದಿದ್ದರು. ನಾವಲ್ಲಿ ತಲುಪಿದಾಗ ಅವನು ಅವಳಿಗೆ ಯಾವುದೋ ಡ್ರಗ್ ಇಂಜೆಕ್ಟ್ ಮಾಡಲು ಪ್ರಯತ್ನಿಸ್ತಿದ್ದ. ಅವನ ಚೇಲಾಗಳನ್ನು ಹೊಡೆದು ನಾವು ಅವನನ್ನು ಬಂಧಿಸಿದೆವು. ನಮ್ಮಿಂದ ಹೇಗೋ ಬಿಡಿಸಿಕೊಂಡು ಮೀರಾಳ ತಲೆಗೆ ಹೊಡೆಯುವ ಪ್ರಯತ್ನ ಮಾಡಿದ. ಪ್ರತ್ಯೂಷ್ ಅದನ್ನು ತಡೆದರಾದರೂ ಅವಳ ತಲೆಗೆ ಸ್ವಲ್ಪ ಗಾಯವಾಯಿತು. ತಡ ಮಾಡದೆ ಅವನನ್ನು ನಾವು ಬಂಧಿಸಿದರೆ ಮುಹೂರ್ತ ಮೀರುವ ಮೊದಲು ಪ್ರತ್ಯೂಷ್ ಅವರು ಮೀರಾ ಕುತ್ತಿಗೆಗೆ ತಾಳಿ ಕಟ್ಟಿದರು. ಮೀರಾಳಿಗೆ ಅವನನ್ನು ನೋಡಿದ ನಂತರ ಹಳೆಯ ನೆನಪು ಮರುಕಳಿಸಿತು. ಅವತ್ತು ಡ್ರಗ್ ಇಂಜೆಕ್ಟ್ ಮಾಡಿದ್ದು ಇವನೇ ಎಂದಳು. ನಾವಿವನನ್ನು ಎಳೆದುಕೊಂಡು ಇಲ್ಲಿಗೆ ಬಂದೆವು. ಚರಣ್ನ ಮಾತುಗಳನ್ನು ಕೇಳಿದ ನಿವಿ ಆಕಾಶ್ನ ಬಳಿ ಹೋದವಳೆ. ಆಕಾಶ್, ನಿಜವಾಗ್ಲೂ ಇದು ನೀನೇನಾ? ಯಾಕೋ ನಿನಗೆ ಮೀರಾ ಅಂದರೆ ಅಷ್ಟೊಂದು ದ್ವೇಷ?
ಅವಳು ನಿಂಗೇನು ಅನ್ಯಾಯ ಮಾಡಿದ್ಲು ಎಂದು ಕೇಳಿದಾಗ ಅವನು, ಯಾಕೆ ಅಂತ ಹೇಳಬೇಕಾ, ಹೇಳ್ತೀನಿ ಕೇಳು. ಇವಳು ಈ ಮೀರಾ ಆ ಭಾರದ್ವಾಜನ ಮಗಳು, ಅದಕ್ಕೆ ಇವಳು ಸಾಯಲೇಬೇಕು ಎಂದು ಉತ್ತರಿಸಿದಾಗ, ವಾಟ್, ಅಂಕಲ್ ನಿನಗೇನು ಮಾಡಿದ್ದಾರೆ? ಅವರೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ, ಯಾರಿಗೂ ಯಾವತ್ತೂ ಕೆಟ್ಟದನ್ನು ಮಾಡಿಲ್ಲ ಎಂದಳು. ಏನಂದೆ? ಯಾರಿಗೂ ಕೆಟ್ಟದ್ದು ಮಾಡಿಲ್ವಾ? ಅವನು ಮಾಡ್ತಿದ್ದದು ಬರೀ ಕೆಟ್ಟ ಕೆಲಸ. ಅವನಂಥವರು ಇಡೀ ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕೆ ಇದ್ದಂತೆ. ಸಾಕು ನಿಲ್ಲಿಸು, ನಾಲ್ಗೆ ಇದೆ ಅಂತ ಬಾಯಿಗೆ ಬಂದಂತೆ ಮಾತಾಡಬೇಡ. ಇರೋದನ್ನು ಹೇಳಿದರೆ ಯಾರೂ ನಂಬಲ್ಲ. ನಾನು ಅನಾಥನಾಗಲು, ಇವತ್ತು ನಿಮ್ಮ ಮುಂದೆ ಅಪರಾಧಿಯಾಗಿ ನಿಲ್ಲಲು ಕಾರಣ ಅವನೇ ಎಂದು ಕಿರುಚಿದಾಗ ಮೀರಾ ಅವನ ಮುಂದೆ ಬಂದವಳೆ, ನನ್ನ ಪಪ್ಪ ಯಾರಿಗೂ ಅನ್ಯಾಯ ಮಾಡಿಲ್ಲ, ಅವರು ಅಂಥವರಲ್ಲ, ಅವರ ಬಗ್ಗೆ ಹಗುರವಾಗಿ ಮಾತಾಡಬೇಡ, ನಿನ್ನ ಕೈ ಮುಗಿತೀನಿ ಎಂದವಳು ಕುಸಿದು ಕುಳಿತು ಅತ್ತಳು. ಬರೀ ನಿಮ್ಮ ಅಪ್ಪನ ಬಗ್ಗೆ ಹೇಳಿದ್ದಕ್ಕೆ ನಿಂಗೆ ಎಷ್ಟು ನೋವಾಗುತ್ತೆ ಅಲ್ವಾ? ನನ್ನ ಅಪ್ಪನನ್ನು ಕೊಲೆ ಮಾಡಿದ್ದಾನೆ, ನನಗೆ ಹೇಗಾಗಬೇಡ ಎಂದಾಗ ಅಚ್ಚರಿಯಿಂದ ನೋಡಿದವಳ ಕಡೆಗೆ ನೋಡಿ ತನ್ನ ಕಥೆಯನ್ನು ಹೇಳತೊಡಗಿದ. ನಿಂಗೆ ಗೊತ್ತಾ, ನಾನು ಅಪ್ಪ ಅಮ್ಮ ನಮ್ಮದೇ ಸುಂದರವಾದ ಪ್ರಪಂಚದಲ್ಲಿ ಎಷ್ಟು ಖುಷಿಯಾಗಿದ್ವಿ. ನಾನು ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. ಅಪ್ಪ SI ಆಗಿದ್ದರು. ಅಪ್ಪ ಮತ್ತು ಅಪ್ಪನ ಕೆಲಸದ ಮೇಲೆ ನನಗೂ ಅಮ್ಮನಿಗೂ ತುಂಬ ಅಭಿಮಾನ, ಪ್ರೀತಿ ಎಲ್ಲ ಇತ್ತು. ಅದೊಂದು ದಿನ ಉಗ್ರಗಾಮಿಗಳ ವಿರುದ್ಧ ಹೋರಾಟದಲ್ಲಿ ನಿನ್ನ ಅಪ್ಪನ ಜೊತೆಗೆ ನನ್ನ ಅಪ್ಪ ಕೂಡ ಇದ್ದರು. ಉಗ್ರಗಾಮಿಗಳನ್ನು ಹತ್ಯೆ ಮಾಡುವ ಬದಲು ಅವರಿಗೆ ಸಾಥ್ ನೀಡಿ ನನ್ನ ಅಪ್ಪನನ್ನು ಕೊಲೆ ಮಾಡಿದ ಆ ಕಟುಕ. ಅಪ್ಪ ಹೋದ ದುಃಖದಲ್ಲಿ ಅಮ್ಮ ಮಾನಸಿಕ ಸ್ಥಿತಿ ಕಳೆದುಕೊಂಡು ಹುಚ್ಚಿಯಾದಳು. ಒಂದೇ ದಿನದಲ್ಲಿ ನಡೆದ ಘಟನೆಯಿಂದ ನಾನು ಅನಾಥನಾದೆ. ಆಮೇಲೆ ನನಗೆ ತಿಳಿಯಿತು, ಅವರ ಕೊಲೆ ಹಿಂದಿರುವ ಕೈವಾಡ ನಿನ್ನ ತಂದೆಯದು ಎಂದು. ದಿನಗಳು ಕಳೆದಂತೆ ಅಮ್ಮನ ಪರಿಸ್ಥಿತಿ ತೀರಾ ಹದಗೆಟ್ಟಿತು. ನಾನು ಬೆಳೆಯುತ್ತಾ ಮನಸ್ಸಲ್ಲೇ ಆ ಭಾರದ್ವಾಜನ ಮೇಲಿರುವ ದ್ವೇಷ ಬೆಳೆಯಿತು. ಆದರೆ ಆ ದ್ವೇಷಕ್ಕೆ ಗುರಿಯಾಗಲು ಅವನಿರಲಿಲ್ಲ. ಯಾಕೆಂದರೆ ಪ್ರಾಣ ಹೋಗುವ ಮೊದಲು ನಿನ್ನ ಅಪ್ಪನ ಪ್ರಾಣವನ್ನು ಜೊತೆಗೆ ತೆಗೆದುಕೊಂಡು ಹೋಗಿದ್ರು. ಒಂದಿನ ಅಮ್ಮ ಕೂಡ ಪ್ರಪಂಚಕ್ಕೆ ವಿದಾಯ ಹೇಳಿ ಹೊರಟು ಹೋದಳು. ಆವತ್ತು ನಾನು ಪೂರ್ತಿಯಾಗಿ ಒಂಟಿಯಾಗಿಬಿಟ್ಟೆ. ಅವನ ವಂಶವನ್ನು ನಿರ್ನಾಮ ಮಾಡಬೇಕು ಅಂತ ನಿರ್ಧರಿಸಿ ಸರಿಯಾದ ಸಮಯಕ್ಕೆ ಕಾತುರದಿಂದ ಕಾಯುತ್ತಿದ್ದೆ. ಹೀಗಿರುವಾಗ ಅಕ್ಷಯ್ ನನ್ನ ಕಣ್ಣಿಗೆ ಬಿದ್ದ. ಮೊದಲು ಅವನ ಬಳಿ ಕಾಳಜಿಯಿಂದ ಮಾತನಾಡಿ ಅವನ ಕುಟುಂಬಕ್ಕೆ ನೆರವಾಗಿ ನಿಂತು ಅವನ ಭರವಸೆ ಗಳಿಸಿದೆ. ಆಮೇಲೆ ಅವನನ್ನು ಇಲ್ಲಿಗೆ ಕರೆದೊಯ್ದು ಎಲ್ರಿಗೂ ಅವನ ಮೇಲೆ ಪ್ರೀತಿ ಅಭಿಮಾನ ಮೂಡುವಂತೆ ಮಾಡಿ ಅವನ ಮೂಲಕ ಮೀರಾಳ ಜೀವನವನ್ನು ನಾಶ ಮಾಡುವ ಷಡ್ಯಂತ್ರ ರಚಿಸಿದೆ. ಆದರೆ ಮೊದಲು ಅವನಿದಕ್ಕೆ ಒಪ್ಪದಿದ್ದರೂ ತನ್ನ ಅಜ್ಜಿ ಮೇಲಿನ ಅತಿಯಾದ ಒಲವಿನಿಂದ ಕೊನೆಗೆ ಒಪ್ಪಿದ. ಅವತ್ತು ನಿನ್ನ ಮೇಲೆ ಅತ್ಯಾಚಾರ ಮಾಡಿ ನಿನ್ನ ಮಾನಸಿಕ ಸ್ಥಿತಿ ಹದಗೆಡಿಸಿ ನಿನ್ನನ್ನು ಹುಚ್ಚನ್ನಾಗಿ ಮಾಡಿ ನಿನಗೆ ಚಿತ್ರಹಿಂಸೆ ಕೊಟ್ಟು ನಿನ್ನನ್ನು ಇಂಚಿಂಚಾಗಿ ಕೊಲ್ಲಬೇಕು ಅಂತ ಅಂದ್ಕೊಂಡೆ. ನನ್ನ ಅಮ್ಮ ಅನುಭವಿಸಿದ ಕಷ್ಟವನ್ನು ನೀನು ಅನುಭವಿಸಬೇಕು ಅಂದ್ಕೊಂಡೆ. ಆದರೆ ಅವತ್ತು ಸರಿಯಾದ ಸಮಯಕ್ಕೆ ಈ ಕಾನ್ವಿ ಬಂದು ನಿನ್ನನ್ನು ಕಾಪಾಡಿದ್ಲು. ನನ್ನ ಮುಖ ಕಾಣದಂತೆ ನಾನು ಕವರ್ ಮಾಡಿದ್ರಿಂದ ನನ್ನನ್ನು ಅಕ್ಷಯ್ ಅಂದ್ಕೊಂಡ್ಳು. ನಾನು ಯಾರು ಎಂದು ಅವಳಿಗೆ ತಿಳಿಯದೇ ಇದ್ದದ್ದು ನನ್ನ ದಾರಿ ಇನ್ನೂ ಸುಲಭ ಮಾಡಿತು. ನಿನ್ನ ಪರಿಸ್ಥಿತಿ ತಿಳಿದ ನಿನ್ನಮ್ಮ ಹೃದಯಾಘಾತದಿಂದ ಸಾಯಲಿಲ್ಲ. ಅವರನ್ನು ನಾನೇ ನನ್ನ ಕೈಯಾರೆ ಸಾಯಿಸಿದೆ. ಯಾಕೆ ಗೊತ್ತಾ? ನೀನು ಯಾವತ್ತಾದರೂ ಹೊರ ಪ್ರಪಂಚಕ್ಕೆ ಬಂದಾಗ ನೀನು ಅನಾಥೆಯಾಗಬೇಕು. ಆ ನೋವು ನೀನು ಅನುಭವಿಸಬೇಕು. ನೀನು ಎಲ್ಲಿದ್ಯಾ ಅಂತ ತಿಳಿಯಲು ನನಗೆ ನಿವಿಯನ್ನು ಪ್ರೀತಿಸುವ ಥರ ನಾಟಕ ಮಾಡಿ ಅವಳಿಗೆ ಹತ್ತಿರವಾಗಬೇಕಿತ್ತು. ಆದರೆ ಅವಳು ನನ್ನನ್ನು ಹತ್ತಿರ ಸೇರಿಸಲೇ ಇಲ್ಲ. ಅದೊಂದು ದಿನ ಅವಳು ಐಶ್ವರ್ಯ ಜೊತೆ ಸಂಜೀವಿನಿ ಮಾನಸಿಕ ಆರೋಗ್ಯ ಕೇಂದ್ರದಿಂದ ಬರುವುದನ್ನು ನೋಡಿದೆ. ಆಗ ನನಗೆ ನೀನಲ್ಲಿರುವುದು ಖಾತ್ರಿಯಾಯಿತು. ನನ್ನ ಚೇಲಾಗಳನ್ನು ಕಳಿಸಿ ಆ ಡಾಕ್ಟರ್ ಸಂತೋಷ್ಗೆ ಹಣದ ಆಫರ್ ನೀಡಿದೆ ನಿನ್ನನ್ನು ಪೂರ್ತಿ ಹುಚ್ಚಿಯನ್ನಾಗಿಸಲು. ಆದರೆ ಅವರು ಅದನ್ನು ನಿರಾಕರಿಸಿದರು. ನಂತರ ಅವರ ಫ್ರೆಂಡ್ ಮೂಲಕ ನಿನ್ನನ್ನು ಬೇರೆ ಕಡೆ ಸಾಗಿಸಿದರು. ನೀನು ಅಲ್ಲಿಂದ ಬಂದ ಮೇಲೆ ಮತ್ತೆ ಖುಷಿಯಾಗಿರುವುದನ್ನು ನೋಡಿದೆ. ಅದನ್ನು ಸಹಿಸಲಾರದೆ ನಾನು ಅರುಣ್ ಮೂಲಕ ನಿನಗೆ ತೊಂದರೆ ಕೊಡುವ ಪ್ರಯತ್ನ ಮಾಡಿದೆ.
ಆಮೇಲೆ ನಡೆದದ್ದೆಲ್ಲ ನಿಮಗೆ ಗೊತ್ತಿದೆ ಎಂದಾಗ, ನಮ್ಮಪ್ಪ ಯಾವತ್ತೂ ದೇಶಕ್ಕೆ ದ್ರೋಹ ಬಗೆಯುವ ಕಾರ್ಯ ಮಾಡಲ್ಲ, ನಿನಗೆ ಏನೋ ತಪ್ಪು ತಿಳುವಳಿಕೆ ಆಗಿದೆ ಎಂದಾಗ, ಚರಣ್, ನಮ್ಮ ಮಾತನ್ನು ನೀನು ನಂಬಲ್ಲ ಅಂತ ಗೊತ್ತು, ಅದಕ್ಕೆ ನಿನಗೆ ನಂಬಿಕೆ ಇರುವ ವ್ಯಕ್ತಿಯನ್ನು ಕರ್ಕೊಂಡು ಬಂದಿದ್ದೇನೆ ಎಂದವ. ಇವರು ಯಾರು ಅಂತ ಗೊತ್ತಾ ಎಂದ ಒಬ್ಬ ವ್ಯಕ್ತಿಯ ಕಡೆಗೆ ತೋರಿಸುತ್ತಾ. ಮುಂದುವರಿಯುವುದು